2 ದಿವಸದ ಹಿಂದೆ ಶಿರಟ್ಟಿಯ ಬಿಜೆಪಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು 11 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿ 5 ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಾಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅವರು ಬಿಜೆಪಿಯ ಶಾಸಕರು. ಇವರು ಈಗಾಗಲೇ ಕೆಲವು ಹಗರಣ, ಸರ್ಕಾರಿ ಡಾಕ್ಟರ್ ನೌಕರಿ ಮಾಡುವಾಗ, ಸರ್ಕಾರಿ ವೈದ್ಯರಿದ್ದಾಗ ಹಗರಣಗಳಲ್ಲಿದ್ದರು. ಅವರು ಅಷ್ಟು ಹಗರಣಗಳಲ್ಲಿದ್ದರೂ ಸಹಿತ ನಾವು ಭಾಳ ಪ್ರಾಮಾಣಿಕರಂತ ಹೇಳ್ಕೊಳ್ಳೋಂಥ ಬಿಜೆಪಿಯವರು ಅವರಿಗೆ ಕರೆದು ಟಿಕೆಟ್ ಕೊಟ್ಟು, ಬಿಜೆಪಿ ಟಿಕೆಟ್ ಕೊಟ್ಟು ಶಿರಟ್ಟಿಯಿಂದ ಶಾಸಕರನ್ನಾಗಿ ಆರಿಸಿದ್ದಾರೆ. ಇದು ಭ್ರಷ್ಟಾಚಾರದ ಒಂದು ಮುಖವಾಡ. ಇನ್ನು ಈ ಬಿಜೆಪಿಯವರು ಇವರೊಬ್ಬರೇ ಏನು ಮೊದಲಿಗರಲ್ಲ. ಈ ಹಿಂದೆ KGF ಬಿಜೆಪಿ ಶಾಸಕರಾದಂಥ ವೈ ಸಂಪಂಗಿ ಅವರು ಸುಮಾರು 11 ಲಕ್ಷಗಳ ವ್ಯವಹಾರದಾಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಅವರು ಅರೆಸ್ಟ್ ಆಗಿ ಅವರು ಜೈಲು ಪಾಲಾಗಿದ್ದರು. ಆ ನಂತರ ಚನ್ನಗಿರಿ ಶಾಸಕರಾದಂಥ ಮಾಡಾಳು ವಿರೂಪಾಕ್ಷಪ್ಪನವರು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಚೇರಿಯಲ್ಲಿನೇ 40 ಲಕ್ಷ ರೂಪಾಯಿಗಳು ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈ ಸಿಗಾಕೊಂಡ್ರು. ಕಚೇರಿಯಲ್ಲಿ 1,60 ಲಕ್ಷ ರೂಪಾಯಿ ನಗದು ಸಿಕ್ಕು. ಅವ್ರ ಮನೆಯಲ್ಲಿ 6 ಕೋಟಿ ರೂಪಾಯಿ ನಗದು ಹಣ ಸಿಕ್ತು. ಅವರು ಜೈಲು ಪಾಲಾದರು. ಆದರೂ ಸಹಿತ ಬಿಜೆಪಿಯವರು ನಾವು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಉದರದಿಂದ ಉದುರದವರು ಅಂತ ಹೇಳ್ಕೊಳ್ತಾ ತಿರುಗಾಡ್ತಾರೆ. ಯಾರ್ಯಾರು ಈ ದೇಶದಲ್ಲಿ ಕಡು ಭ್ರಷ್ಟರು, ಅತ್ಯಂತ ಭ್ರಷ್ಟದಾರ, ಅವರೆಲ್ಲರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡು ಅವರನ್ನು ವಾಷಿಂಗ್ ಮಷಿನ್ನಲ್ಲಿ ಹಾಕಿ ತೊಳೆದಿದ್ದಾರೆ. ಇತ್ತೀಚೆಗೆ ನಿಧನರಾದಂಥ ದಿವಂಗತ ಅಜಿತ್ ಪವಾರ್ ಅವರು 70,000 ಕೋಟಿ ಹಗರಣದಾಗ ಸಿಗಾಕೊಂಡಿದ್ರು. ಅಂಥವ್ರಿಗೆ ತಗೊಂಡು ಇವರು ಉಪಮುಖ್ಯಮಂತ್ರಿ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರನಂತ ಒಬ್ಬ ವ್ಯಕ್ತಿ ಕೋಟಿ ರೂಪಾಯಿಗಳನ್ನು ಭ್ರಷ್ಟಾಚಾರ ಸಿಗಾಕೊಂಡಾಗ ಅವರಿಗೂ ತಗೊಂಡ್ರು. ಇಂಥವು ಸಾವಿರಾರು ಉದಾಹರಣೆಗಳಿದಾವೆ. ಹಿಂದೆ ಬಿಜೆಪಿ ಅಧ್ಯಕ್ಷ ಆಗಿದ್ರು ಒಬ್ಬರು ಬಂಗಾರು ಲಕ್ಷ್ಮಣ್ ಅಂತ. ಅವರು ಲಂಚದ ವಿಷಯದಲ್ಲಿ ದಿಲ್ಲಿಯಲ್ಲಿ ಅರೆಸ್ಟ್ ಆಗಿದ್ರು. ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಇದು ಭ್ರಷ್ಟಾಚಾರನೇ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೇನೆ 20 ಲಕ್ಷ ರೂಪಾಯಿ DD ರೂಪದಲ್ಲಿ ಲಂಚ ಪಡೆದು ಜೈಲು ಪಾಲಾದರು. ಮುಖ್ಯಮಂತ್ರಿ ಇದ್ದಾಗ ಈ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಪ್ರೆಸೆಂಟ್ ಮುಖ್ಯಮಂತ್ರಿ ಜೈಲು ಪಾಲಾಗಿದ್ದು ಮೊದಲನೇದವರು ಯಡಿಯೂರಪ್ಪನವರು. ಯಡಿಯೂರಪ್ಪ ಮತ್ತು ಅವರ ಮಗನ ವಿಜೇಂದ್ರನ ಭ್ರಷ್ಟಾಚಾರ ಬಗ್ಗೆ ಅಂತೂ ಆಗಿನ ಬಿಜೆಪಿ ಶಾಸಕ, ಇವತ್ತಿನ ಉಚ್ಚಾಟಿತ ಶಾಸಕರು, ನಮ್ಮ ನಗರ ಶಾಸಕರು ಬಸನಗೌಡರು ಸಹಿತ ಜಗಜ್ಜಾರವಾಗಿ ದಿನಾಲು ಹೇಳ್ತಿರ್ತಾರೆ. ಬಿಜೆಪಿ ಚಿಹ್ನೆಯಿಂದ ಆರಿಸಿ ಬಂದಾರ ಅವರು. ಬಿಜೆಪಿಯವರು ಬಹಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿಯ ಕೋಟಿ ಹಣ ಖರ್ಚು ಮಾಡಿ ಸ್ವಂತ ಆಫೀಸುಗಳನ್ನು ಕಟ್ಟಿದ್ದಾರೆ. ಇದೆಲ್ಲಿ ಹಣ? ಪವಿತ್ರ ಹಣನಾ? ಇದು ಭ್ರಷ್ಟಾಚಾರದ ಹಣನೇ. ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತಂದಂತ, ಹಿಂದಿನ UPA ಸರ್ಕಾರ ತಂದಂತ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲಗೊಳಿಸ್ತಾ ಇದ್ದಾರೆ ದಿನನಿತ್ಯ. ಅದಕ್ಕೆ ಇಡೀ ಭಾರತ ಸರ್ಕಾರದ ಯಾರು ಮಾತಾಡಬೇಡ್ರಿ. ಇಡೀ ಭಾರತ ಸರ್ಕಾರದ ಎಲೆಕ್ಟ್ರಲ್ ಬಾಂಡ್ ಕಾಯ್ದೆ ಮಾಡಿದವರು ಇವರು. ಆ ಬಾಂಡ್ಗಳ ಬಿಡುಗಡೆ ಮಾಡಿದವರು ಇವರು. ಆ ಬಾಂಡ್ಗಳ ಮುಖಾಂತರ ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಂಗ್ರಹಿಸಿದವರು ಇವರು. ಉದ್ಯಮಿಗಳನ್ನು ಹೆದರಿಸಿ, ಕಾಂಟ್ರಾಕ್ಟ್ಗಳನ್ನು ಹೆದರಿಸಿ ಅಲ್ಲಿ ಫಂಡ್ ತಗೊಂಡವರು ಇವರು. ಇದೆಲ್ಲ ಸುಪ್ರೀಂ ಕೋರ್ಟ್ದ ಆದೇಶ ಪ್ರಕಾರ ಇಡೀ ದೇಶದ ಜಗಜ್ಜಾರಾಗಿದೆ. ಇವರು ಭ್ರಷ್ಟಾಚಾರದ ಮುಖವಾಡ ಬಯಲಾಗಿದೆ. ಎಲ್ಲಿಂದ ಬರ್ತಿದೆಲ್ಲ? ಇವರು ಪ್ರಾಮಾಣಿಕರಿದ್ರ ಇವತ್ತಿಗೂ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿದಂಥ PM ಕೇರ್ ಫಂಡ್
ಅದ್ರ ಡಿಕ್ಲೇರೇ ಮಾಡ್ತಾ ಇಲ್ಲ. ಅದು ಅದು ಯಾರು ಕೇಳಬಾರ್ದಂತ ಕಾಯ್ದೆನೇ ಮಾಡಿಬಿಟ್ಟಿದ್ದಾರೆ. ಯಾರು ಕೇಳಬಾರ್ದಂತ ಕಾಯ್ದೆ ಮಾಡಿದ್ರೆ ಮುಚ್ಚಾಕಲಿಕ್ಕೆಲ್ಲ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ ಮಾಡಿದಂತ ಕಾಯ್ದೆ ಅದು. UPA ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಭ್ರಷ್ಟಾಚಾರ ಹೊರಗೆ ಬರಬೇಕು, ಜನ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಂತ ತಿಳ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆ ತಂತು, ಲೋಕಾಯುಕ್ತ ಕಾಯ್ದೆ ತಂತು, ಲೋಕಪಾಲ್ ಕಾಯ್ದೆ ತಂತು. 12 ವರ್ಷಗಳ ಕಾಲ ಇವತ್ತು ಪ್ರಧಾನಮಂತ್ರಿ ಆದಂತವ್ರು ಒಂದು ಲೋಕಪಾಲ್ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಭಾರತ ದೇಶದಲ್ಲಿ. ಯಾಕಾಗಿಲ್ಲ? ಇದೇ ಅಣ್ಣಾ ಹಜಾರೆ ಅವರು ಬಹಳ ಜನ ಹೋರಾಟಗಾರರು ಲೋಕಪಾಲ್ ಮಾಡಿ ಅಂತ ಹೇಳಿ ಹೋರಾಟ ಮಾಡೋರು. ಸರ್ಕಾರವನ್ನು ಲೋಕಪಾಲ್ ಮಾಡೋ ಸಲುವಾಗೇನೆ ಹೊಸ ಸರ್ಕಾರ ತಂದ್ರು ಬಿಜೆಪಿದು. ಆದ್ರೆ ಇವತ್ತಿಗೂ ಲೋಕಪಾಲ್ ಮಾಡಿಲ್ಲ. ಎಂತ ಅನ್ಯಾಯ! ಇದು ಯಾರು ಪ್ರಶ್ನೆ ಮಾಡಕ್ಕೆ ತಯಾರಿಲ್ಲ. ಅವ್ರು ಇನ್ನೊಬ್ಬರ ಬಗ್ಗೆನೇ ಹೇಳ್ತಾರೆ ಹೊರತಾಗಿ ತಮ್ಮದು ತಾವು ನೋಡ್ಕೊಳ್ತಾ ಇಲ್ಲ. ಅವರು ಇವತ್ತಿಗೂ ಲೋಕಪಾಲ್ ಮಾಡಕ್ ರೆಡಿ ಇಲ್ಲ. ಬಿಜೆಪಿ ಅಕೌಂಟದಲ್ಲಿ ಇವತ್ತ ಅತಿ ಹೆಚ್ಚಿನ ಹಣ ಇದೆ, ದೇಣಿಗೆ ಹಣ 10,000 ಕೋಟಿಗೆ ಮೇಲ್ಪಟ್ಟು. ಮಾಹಿತಿ ಹಕ್ಕಿನಲ್ಲಿ ಲೋಕಸಭೆಯಲ್ಲಿ ಕೊಟ್ಟಂತ ಮಾಹಿತಿ ಇದು, ಸಚಿವರುಗಳು MP ಗಳಿಗೆ ಕೊಟ್ಟಂತ ಮಾಹಿತಿ ಇದು. 10,000 ಕೋಟಿ ಹಣ ಎಲ್ಲಿಂದ ಬಂತು? ಇವತ್ತು ದೆಹಲಿನಲ್ಲಿ ಬಿಜೆಪಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಆಫೀಸ್ ಕಟ್ಟಿದ್ದಾರೆ ಬಿಜೆಪಿದು. ಆ ಆಫೀಸ್ ಕಟ್ಟಲು ದುಡ್ಡು ಎಲ್ಲಿಂದ ಬಂತು? ಇದರ ಮಾತ್ರ ಸಂಸ್ಥೆ ನೂರಾರು ಕೋಟಿ ರೂಪಾಯಿ, 1,000 ಕೋಟಿ ಆಗಿರ್ಬೋದು, ಅಷ್ಟು ಖರ್ಚು ಮಾಡಿ RSS ಕಚೇರಿ ಕಟ್ಟಿದ್ದಾರೆ, ಕೇಂದ್ರ ಕಚೇರಿ. ಅದೆಲ್ಲಿಂದ ಬಂತು? ಎಲ್ಲ ಭ್ರಷ್ಟಾಚಾರದಿಂದ ಮಾಡಿದ್ದು. ಬಿಜೆಪಿ ಹುಟ್ಟಿದ್ದೇ ಭ್ರಷ್ಟಾಚಾರದಿಂದೇ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದವರೇ ಅವರೇ ಭ್ರಷ್ಟಾಚಾರ. ಮತ್ತೆ ಹೇಳ್ತಾರೆ ಬೇರೆದವರಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರಿ. ಕಾಂಗ್ರೆಸ್ದವರು ಸಚಿವರನ್ನ MP ಗಳನ್ನ ಭ್ರಷ್ಟಾಚಾರದ ವಿಷಯದಲ್ಲಿ ಅರೆಸ್ಟ್ ಮಾಡಿದ್ದಿದೆ. ತಮಿಳುನಾಡಿನ ಕನ್ಮೋಳಿ ಇರ್ಬೋದು, ರಾಜಾ ಇರ್ಬೋದು, ಇಂದು ಬಹಳ ಜನ ಭ್ರಷ್ಟಾಚಾರದಲ್ಲಿ ಶಾಸಕರನ್ನ, ಸಂಸದರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ರು. ಅದನ್ನೆಲ್ಲ ಇವ್ರಿಗೆ ನೆನಪಿಲ್ಲ, ಅದನ್ನೆಲ್ಲ ಮಾತಾಡೋದಿಲ್ಲ ಯಾರು. ಇವೆಲ್ಲ ಎಲ್ಲಿಯೂ ಬಂದು ಒಂದು ವೇಳೆ ಪ್ರಾಮಾಣಿಕರಿದ್ರೆ ಪ್ರಧಾನಮಂತ್ರಿಗಳು PM ಕೇರ್ ಫಂಡ್ ಅನ್ನು ಡಿಕ್ಲೇರ್ ಮಾಡಬೇಕು. ಅದ್ರಾಗ ಹಣ ಎಲ್ಲಿ ಬಂತು? ಇವತ್ತಿಗೆ ಕೊರೋನಾ ಬಂದು ಎಷ್ಟು ವರ್ಷ ಆಯ್ತು? 5 ವರ್ಷಗಳ ಕಾಲ ಅದಕ್ಕೆ ಹಣ ಎಲ್ಲಿಂದ ಬಂತು, ಎಷ್ಟು ಬಂತು? ಆಮೇಲೆ ಬಿಜೆಪಿ ದೇಣಿಗೆ ಯಾರ್ಯಾರು ಕೊಟ್ಟರು ಡಿಕ್ಲೇರ್ ಮಾಡಲಿ. ಸತ್ಯ ಹರಿಶ್ಚಂದ್ರನ ಉದರದಿಂದ ಬಂದವರು ಇದೆಲ್ಲ ಜನರ ಹತ್ರ ಬಿಚ್ಚಿಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಈಗ ಡಾಕ್ಟರ್ ರವಿ ಬರದವರು ಮಾತಾಡಿ. ಹಿಂದಿನ ದಿನ ಏನು ಬಿಜೆಪಿ ಶಿರಹಟ್ಟಿ ಶಾಸಕರನ್ನ ಲಂಚ ಪಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಭಾರತೀಯ ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಕ್ಷ ಅಂತ. ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಕ್ಷ. ಇವರು ಹೇಳೋದೊಂದು ಮಾಡೋದೊಂದು. ಏನಂದ್ರೆ ನಾ ಕಾವಂಗ ನಾ ಖಾನೆ ದೂಂಗ ಅಂತ ಹೇಳಿದ್ರು ಮೋದಿಯವರು. ಈಗ ಪರಿಸ್ಥಿತಿ, ದೇಶದೊಳಗೆ ಪರಿಸ್ಥಿತಿ ಏನಾಗಿದೆ ನೋಡ್ರಿ ನೀವು. ಎಲ್ಲಾ ಒಂದು ರಾಜ್ಯಗಳಲ್ಲಿ ಬಿಜೆಪಿ ಇರ್ತಕ್ಕಂಥ ಒಂದು ಆಡಳಿತ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಎಲ್ಲ ನೋಡ್ರಿ ನೀವು. ಯಾವ ರೀತಿ ಏರೋಪ್ಲೇನ್ ಏರ್ಪೋರ್ಟ್ ಬೀಳ್ತವೆ, ಬೇರೆ ಬೇರೆ ಒಂದು ರಸ್ತೆಗಳಲ್ಲಿ ಬ್ರಿಡ್ಜ್ಗಳು ಬೀಳ್ತವೆ. ಇವೆಲ್ಲ ಯಾಕೆ ಬೀಳ್ತಾವೋ? ಇವನ್ನ ಗುಜರಾತ್ ನಲ್ಲಿ ಅಹಮದಾಬಾದ್ ಏನೊಂದು ಮಾಡಲ್ ಅಂತ ಹೇಳ್ತಾರೆ, ಗುಜರಾತ್ ಮಾಡಲ್ ಏನು ಗುಜರಿ ಮಾಡಲ್ ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಹಂಗೆ ಬಿದ್ದು ಬಿಡ್ತಾವ. ಒಂದು ಉದ್ಘಾಟನೆ ಆದ 1 ವರ್ಷನೂ ಆಗಿರೋದಿಲ್ಲ, ಅವಾಗಲೇ ಬಿದ್ದು ಬಿಡ್ತಾವ. ಅದರ ಅರ್ಥ ಏನಂದ್ರೆ ಇಷ್ಟೊಂದು ಇವ್ರು ಬ್ಯಾಗ್ ತಗೊಂಡು ಅಗದಿ ಕಳಪೆ ಕೆಲಸ ಇವ್ರು ಎಲ್ಲೆಲ್ಲಿ ಮಾಡಿದ್ದು ನೋಡ್ರಿ ನೀವು. ಸಂಸತ್ 20,000 ಕೋಟಿ ರೂಪಾಯಿ ಒಟ್ಟು ಹೊಸ ಸಂಸತ್ತಲ್ಲಿ ಕಟ್ಟಿದ್ರು, ಅಲ್ಲಿ ಸೋರ್ತು. ಮಳಿ ಬಂದಾಗ ಎಲ್ಲ ಸೋರ್ ಹೋಯ್ತು. ಇವ್ರು ರಾಮ ಮಂದಿರ ಕಟ್ಟಿದ್ರೆ ಎಲ್ಲ ಚಂದ ಎತ್ತಿ ನಾವು ಹೊಟ್ಟಿದೀವಿ, ನಾವು ಕಟ್ಟಿದೀವಿ ಅಂತ ಹೇಳಿ, ರಾಮನ್ ತಂದೀವಿ ಅಂತ ಹೇಳ್ಕೊಂಡು ಮೋದಿ ಅವ್ರು ಹೇಳ್ತಾರೆ. ಆ ದೊಡ್ಡ ಪ್ರಮಾಣದಾಗ ಇನ್ನು ರಾಮ ಮಂದಿರ ಕಟ್ಟಿದ್ರು, ಅಲ್ಲಿ ಕೂಡ ಅದು ಕೂಡ ಮಳೆಗಾಲ ಎಲ್ಲ ಸೋರ್ ಹೋಯ್ತು. ಆ ರೀತಿಯಾಗಿ ಇವ್ರು ಏನಂದ್ರೆ ಇವ್ರ ಭ್ರಷ್ಟಾಚಾರವರೇ ಇವರ ತಾಯಿ, ಇವರ ತಂದೆ. ಇವ್ರದ್ದೇನೋ ಭ್ರಷ್ಟಾಚಾರದಲ್ಲೇ ಹುಟ್ಟಿರ್ತಕ್ಕಂಥವ್ರು ಇವರು. ಇದನ್ನ ಬಿಟ್ರೆ ಇವ್ರಿಗೆ ಬೇರೆ ಏನೋ ಗೊತ್ತಿಲ್ಲ. ತಾವು ಮಾಡಿದ್ದಷ್ಟೇ ಸರಿ, ಉಳಿದವ್ರು ಮಾಡಿದ್ ತಪ್ಪು ಅಂತ ಹೇಳ್ಕೊಂಡು ಏನೋ ಹೇಳ್ಕೊತ ತಾವು ಏನ್ ಮಾಡ್ತಾರೆ ಎಲ್ಲ ಸರಿ. ಭ್ರಷ್ಟಾಚಾರ ಮಾಡಿದ್ರು ಸರಿ, ಅತ್ಯಾಚಾರ ಮಾಡಿದ್ರು ಸರಿ, ಅವರು ಬರೀ ಇದೇ ಮಾಡ್ತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದವರು ಬರೀ ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳು. ನೋಡ್ರಿ ನೀವು, ಎಲ್ಲಾ ಅತ್ಯಾಚಾರ ಕೇಸ್ನೊಳಗೆ ಅವರೇ ಸಿಕ್ಕೊಂಡಿದ್ದಾರೆ. ಇಂಥ ಒಂದು ರಾಷ್ಟ್ರಭಕ್ತಿ ಅದು ಇದು ಹೇಳ್ಕೊತೀವ್ರೇನು ಅಡ್ಡಾಡ್ತಾರ. ಯಾವುದು ಏನು ರಾಷ್ಟ್ರಭಕ್ತಿ ಇಲ್ಲ, ಏನೂ ಇಲ್ಲ. ತಮ್ಗೇನ್ ತಿಳಿತದೆ, ತಮ್ಗೇನ್ ಬೇಕು ಅದನ್ನ ಮಾಡ್ತಕ್ಕಂಥ ಒಂದು ಕೆಟ್ಟವಾಗಿರ್ತಕ್ಕಂಥ ಒಂದು
ಪಕ್ಷ ಸರ್ಕಾರ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಇದ್ದಾರೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾರಿಂದ ಎಷ್ಟು ಮಂದಿ ಅದರಲ್ರಿ ಗುರುಗಳೇ, ಪಕ್ಷದಾಗೆ ಯಡಿಯೂರಪ್ಪನವರು ಇದ್ದಾರೆ, ಮತ್ತೆ ಎಲ್ಲಾ ಇಡೀ ಆಲ್ ಓವರ್ ಇಂಡಿಯಾ ಹೋಗ್ರಿ ನೀವು ಎಲ್ಲರೂ ಇದ್ದಾರೆ. ಎಫ್ಸ್ಟಿನ್ ಫೈಲ್ಸ್ ಇದ್ದಾರೆ. ಎಫ್ಸ್ಟಿನ್ ಫೈಲ್ಸ್ ಏನ್ರಿ ಗುರುಗಳೇ? ಎಫ್ಸ್ಟಿನ್ ಫೈಲ್ಸ್ ಅಲ್ಲಿ ಯಾಕೆ ಸಡನ್ ಆಗಿ ಏನು ಟ್ರಂಪ್ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳಕತ್ತಾರಲ್ಲ ಮೋದಿಜಿ ಅವರು. ಒಮ್ಮೆ ಸಡನ್ ಆಗಿ ನಾವು ದೊಡ್ಡದಿಲ್ಲಿ ಒಪ್ಪಂದ ಮಾಡಿದ್ದೀವಿ ಎಲ್ಲ ರಷ್ಯಾ ಒಂದು ಎಷ್ಟೊಂದು ದೇಶಗಳು ಕೂಡಿಕೆಂದ ಆ ತಕ್ಷಣ ಮುಂದಿನ ಒಂದು ವಾರ 15 ದಿನದಾಗೆ ಇವ್ ಎಫ್ಸ್ಟಿನ್ ಫೈಲ್ಸ್ ಹೆದರ್ಸಿ ಟ್ರಂಪ್ ಇಸ್ ಡಿಕ್ಲೇರಿಂಗ್ ಇಂಡಿಯಾ ಏನ್ ಮಾಡ್ಬೇಕಂದ್ರೆ ಟ್ರಂಪ್ ಹೇಳ್ತಾ ಇದ್ದಾನೆ, ಇಷ್ಟು ಪರ್ಸೆಂಟೇಜ್ ನೀವು ಟ್ಯಾಕ್ಸ್ ಕೊಡ್ಬೇಕು, ಕೊಡಬಾರ್ದು, ನಮ್ಮ ಅಮೆರಿಕನ್ ಪ್ರೊಡಕ್ಟ್ಸ್ ಏನು ಕೊಡಬಾರ್ದು. ಅವ್ರು ಹೆಂಗ್ ಹೇಳ್ತಾರ ಹಂಗ್ ಮಾಡ್ತಾ ಇದ್ದಾರೆ. ನೀವ್ರವ್ರು ಏನೋ ಕೇಳ್ತಾ ಇದ್ರಿ. ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿ ಎದ್ರಾಗ ಯಾವ ಕೇಸ್ನೇ ಸಿಕ್ಕೊಂಡಿದ್ರಿ ಗುರುಗಳೇ? ಜಾರಕಿಹೊಳಿ ಅವ್ರು ಲಾಸ್ಟ್ ನೋಡಿರಲ್ಲ, ಮತ್ತೆ ಎಷ್ಟು ಬೇಕ್ರಿ ಉದಾಹರಣೆ. ಹರತಾಳ ಹಾಲಪ್ಪನವರು, ಇನ್ನೂ ಭಾಳ ಅದಾವ. ಜಾರಕಿಹೊಳಿ ಅವರು, ಯಡಿಯೂರಪ್ಪನವರು, ಇಲ್ಲಿ ಕೆಲವೊಬ್ರು ಇಲ್ಲಿಯವರು ಜನಪ್ರತಿನಿಧಿಗಳು ಲೋಕಲ್ ಅವರು ಸಿಡಿ ಸ್ಟೇ ತಂದಾರ. ಇಷ್ಟೊಂದು ಜನ ಯಾಕೆ ತಂದಾರ? ಅವೆಲ್ಲ ಅತ್ಯಾಚಾರ ಕೇಸುಗಳಿಗೆ ಅವೆಲ್ಲ ನಿಮ್ಗೆ ಗೊತ್ತೈತಿ, ಮಾಧ್ಯಮದವ್ರು ನಿಮ್ಗೆ ಗೊತ್ತಿಲ್ಲ. ಮತ್ತೆ ಇನ್ನು ಭ್ರಷ್ಟಾಚಾರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದೇ ಪಕ್ಷದವ್ರು ಇನ್ನೊಂದು ಹೇಳಿದ್ರು, ಇದೇ ನಗರ ಶಾಸಕರ ಒಂದು ಅವಧಿಯೊಳಗೆ ಜಾಸ್ತಿ ಭೂಗಳ್ಳತನ ಆಗ್ಯದ ಅಂತ ಹೇಳಿ ಹೇಳಿದ್ರು. ನಿನ್ನೆ ಅವರೇ ಹೇಳಿದ್ರು, ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಈ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾಗನೇ ಅವ್ರ ಮುಂದೆನೆ ಆಗ್ಯದಂತ ಬಿಜೆಪಿ ಅವರು ಹೇಳತ್ತಾರೆ. ಮತ್ತೆ ಈ ನಗರ ಶಾಸಕರು ಹೋಗಿ ಹೇಳಿದ್ರು 2500 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆಗಕ್ಕೆ ಅಂತ ಹೇಳಿ ಬೇಕಂತ ಹೇಳಿದ್ರು. ಶಾಸಕ ಆಗ್ಬೇಕು ಇಷ್ಟು ಬೇಕು ಎಲ್ಲ. ನೋಡ್ರಿ ನೀವು, ಭ್ರಷ್ಟಾಚಾರದ ಒಂದು ಕೂಪ ಆಗಿಬಿಟ್ಟದು. ಬಿಜೆಪಿ ಅಂದ್ರೆ ಭ್ರಷ್ಟ ಜನತಾ ಪಾರ್ಟಿನೇ, ಬೇರೆ ಏನೇನು ಇಲ್ಲ. ಅದೇ ಅದು ಏನ್ ಹೇಳ್ಯಾರ, 2-3 ಲಕ್ಷ ಇಡಂಗಿಲ್ಲ ಅಂತ. ಅರ್ಥ ಏನು? 20-30 ಲಕ್ಷ ತಗೋತಾನೆ ನಾವು. ಏನು ಮೀನಿಂಗ್ ಇರೋದು? 2-3 ಲಕ್ಷ ತಗೊಳವಲ್ಲವ ಅಂತ ನಾನು ನೋಡ್ದಂಗಾಯ್ತು. 2-3 ಲಕ್ಷ ಅವ್ರದ್ದು ಕೆಪಾಸಿಟಿ ಅಲ್ಲ, ಇದನ್ನ ಹೆಚ್ಚೈತೆ ಅಂದ್ರೆ 10 ಟೈಮ್ಸ್ ಇದೆಯಾ? ಸರ್ಕಾರ ಪ್ರೊಟೆಸ್ಟ್ ಮಾಡೋದ್ರಂಗಿಲ್ಲ. ಸರ್ಕಾರ ಗುರುಗಳೇ, ಸರ್ಕಾರ ಪ್ರೊಟೆಸ್ಟ್ ಮಾಡೋದ್ರಂಗಿಲ್ಲ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕತ್ತಾರ. ಹೇಳಿ ಸರ್, ಯಾವ ಅಧ್ಯಕ್ಷರಿ? ಹಾ, ಅವ್ರ ಅಧ್ಯಕ್ಷರಲ್ಲ, ನಾಗೇಂದ್ರ MLA. ಅರೆಸ್ಟ್ ಆಗಿಲ್ಲ ಅವರು. ಲೋಕಾಯುಕ್ತ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ. ನಾವ್ ಹೇಳಿದ್ದು ಲೋಕಾಯುಕ್ತ ಅರೆಸ್ಟ್ ಬಗ್ಗೆ ಹೇಳಿವ ಅಷ್ಟೇ. ಅದೇ ಬಿಜೆಪಿ ಆರೋಪ ಮಾಡಿದ್ದಕ್ಕ ಇಲ್ಲ, ಇದು ರೆಡ್ ಹ್ಯಾಂಡ್ ಸಿಕ್ಕಾರ. ಅದು ಬರೀ ಆರೋಪ, ಸುಳ್ಳು ಆರೋಪ ಅದು. ಇದು ರೆಡ್ ಹ್ಯಾಂಡ್ ಸಿಕ್ಕಾರ ಇಲ್ಲ ರೀ, ಇದು ರೆಡ್ ಹ್ಯಾಂಡ್ ಸಿಕ್ಕಾರ. ಹಣ ಡ್ರಾ ಮಾಡ್ಯಾರ, ಅಧಿಕಾರಿಗಳು ಮಾಡ್ಯಾರದು ಹಣ ಡ್ರಾ. ಇವರು ನಾಗೇಂದ್ರ ಅವರು ಸ್ವತಃ ಯಾವುದೇ ಇದ್ರೊಳಗೆ ಭಾಗಿ ಇಲ್ಲ. ನಾಗೇಂದ್ರ ಅವರು ಮಂತ್ರಿ ಇದ್ರ ಇಲಾಖೆದ ಅಷ್ಟೇ. ಅಧಿಕಾರ ಬ್ಯಾಂಕ್ ಮ್ಯಾನೇಜರ್ ಟ್ರಾನ್ಸ್ಫರ್ ಮಾಡ್ತಾನ್ರಿ, ಮಂತ್ರಿ ಮಾಡ್ತಾನೆ ಏನ್ ಟ್ರಾನ್ಸ್ಫರ್ ಅಕೌಂಟ್ದಿಂದ? ಬ್ಯಾಂಕ್ ಮ್ಯಾನೇಜರ್ಗಳು ಮಾಡಿದ್ದ ಹಗರಣವಲ್ಲ. ಹೌದು, ಮಂತ್ರಿ ಜವಾಬ್ದಾರಿ ಹೊತ್ತು, ಆ ಇಲಾಖೆ ಜವಾಬ್ದಾರಿ ಹೊತ್ತು ಮಂತ್ರಿ ರಾಜೀನಾಮೆ ಕೊಡಿಸಿದ್ರು. ಮುಖ್ಯಮಂತ್ರಿ ಕರ್ತವ್ಯ ಅದು. ತನಿಖೆ ನಡೀತಾ ಇದೆ ಅದು. ಮತ್ತೇನ್ ಕೇಳೋದು ಕೇಳ. ಗಾಂಧಿ ಅವರನ್ನ ಕೂಡ್ಲಿಕ್ಕೆ ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನ ಎಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ನೋಡ್ರಿ, ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವರಿಗೂ ಬಹಳ ಅಂತರ ಇದೆ. ಮಹಿಳಾ ಸಂಸದರು ನರೇಂದ್ರ ಮೋದಿ ಅವರು ಕುರ್ಚಿ ಕಡೆ ಹೋದ್ರು ಅಂತ ತಿಳ್ಕೊಂಡು ಅವ್ರನ್ನ ಸಂಸದಕ್ಕೆ ಬರ್ಲಿಲ್ಲ, ಉತ್ತರ ಕೊಡ್ಲಿಲ್ಲ. ಹೆದರಿ ರಾಹುಲ್ ಗಾಂಧಿ ಅವ್ರಿಗೇನು ಹೆದರಿಕಿಲ್ಲ. ಯಾರು ಗುಂಡು ಹಿಡ್ತೀವಿ ಅಂದ್ರೂ ಹೆದರಿಕಿಲ್ಲ, ಏನಿದ್ದು ಹೆದರಿಕಿಲ್ಲ. ಅದ್ರ ಬಗ್ಗೆ ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರ ಸ್ವಂತಕ್ಕೆ ಧೈರ್ಯವಾನರಿದ್ದಾರೆ. ಇಲ್ಲ, ಯಾರೊಬ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಅದನ್ನು ಬಹಳ ಸೀರಿಯಸ್ ತಗೊಳ್ಳಲ್ಲ ಅವರು. ಇವ್ರೆಷ್ಟು ಬರೀ ಹೆಣ್ಮಕ್ಳ ಕಡೆ ಹೋದ್ರು ಸಂಸದರು ತಿಳ್ಕೊಂಡು ಬಿರ್ಲಾ ಹೇಳ್ತಾರೆ ಇವರಿಗೆ ಕೊಲೆ ಮಾಡಕ್ ಬಂದಿದ್ರು ಅಂತ ಹೇಳ್ತಾರೆ. ಎಂತೆಂತ ನಾಚಿಕೆಗೇಡಿನ ವಿಷಯಗಳು ಇವೆಲ್ಲ. ಚರ್ಚೆ ಮಾಡಕ್ಕೆ ಆಗಲ್ಲ ಸಾರ್ವಜನಿಕರು. ಅಂತ ಕೀಳು ಮಟ್ಟದ ಇವೆಲ್ಲ ವಿಷಯಗಳು.
ದೇಶಕ್ಕಾಗಿ ಇಬ್ರು ಪ್ರಾಣ ಕೊಟ್ಟರು ಅವ್ರ ಹೆದರ ಮಂದಿ ಅವ್ರ 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 ಕುಟುಂಬನೇ ಪೂರಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಾರ. ಅವ್ರು ಯಾರೋ ಒಬ್ರು ಬಿರ್ಲಾನ್ ಚೇಲ ಗುಂಡ್ ಹಾಕ್ತೀನಿ ಅಂದ್ಕೊಳ್ಳಿ ಹೆದರ್ತಾರ ಅವ್ರು ರೆಡಿ ಅದಾರ ಅವ್ರು ಎಲ್ಲದಕ್ಕೆ. ಒಬ್ಬ PM ಸಂಸದೊಳಗೆ ಎದುರಿಸಲಿಕ್ಕೆ ಆಗ್ಲಾರ್ದೆ ಆ ಹೆಣ್ಮಕ್ಳ ಹೆಸರು ಹೇಳಿ ಓಂ ಬಿರ್ಲಾ ಆದೇಶ ಮಾಡ್ತಾರೆ, ಬರಬೇಡ್ರಿ ನಾನೇ ಹೇಳಿನ ಅಂತ ಹೇಳ್ತಾರೆ. ಎಂತ ಸರ್ಕಾರ ಇಟ್ಕೊಂಡು ಇಷ್ಟೆಲ್ಲ ಇಟ್ಕೊಂಡು ಒಬ್ಬ ಪ್ರಧಾನ ಮಂತ್ರಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು ಇಷ್ಟೊತ್ತೇನೆ ಮಾನ ಮರ್ಯಾದಿದ್ರ. ಸಂಸದ್ಗೆ ಬರಕ್ಕಾಗಲ್ಲ ಅಂತ ಹೇಳಿ ಸಂರಕ್ಷಣೆ ಇಲ್ಲ ಪ್ರಧಾನ ಮಂತ್ರಿಗೆ ಸಂರಕ್ಷಣೆ ಇಲ್ಲ ಅಂದ್ರೆ ಈ ದೇಶದ ಜನತೆಗೆ ಹೆಂಗ್ ಸಂರಕ್ಷಣೆ ಇರ್ತದೆ ಹೇಳಿ? ಅಮೆರಿಕ ಟೈಮ್ಸ್ ಬಗ್ಗೆ ನಾವು ಹುಚ್ಚರಿಗೆ ಅದು ಉತ್ತರ ಕೊಡಲ್ಲ ಸರ್, ಅಂತಕ್ಕೆಲ್ಲ ಪ್ರತಿಕ್ರಿಯೆ ಕೊಡಲ್ಲ. ಅಲ್ಲ ಹುಚ್ಚರಿಗೆ ಮಾತಾಡ್ತಾರಲ್ಲ ಅವ್ರಿಗೆ ಪ್ರತಿಕ್ರಿಯೆ ಕೊಡಲ್ಲ ನಾವು. ಬಾಗಲಕೋಟದ ವಿಷಯ ನಾವ್ ಇನ್ನ ವಿಷಯ ಗ್ರಹಣ ಮಾಡ್ತಾ ಇದ್ದೀವಿ. ವಿಷಯ ಗ್ರಹಣ ಮಾಡಿ ನಿಮ್ಮ ಎದುರಿಗೆ ಅದೆಲ್ಲ ಹೇಳ್ತೀವಿ. ಆಮೇಲೆ SIR ಕೆಲವೊಂದ್ ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನ ಇನ್ನೂ approve ಮಾಡಿಲ್ಲ. ನಿಮ್ ಕಡೆ SIR ಇದು ಮಾಡಿದೆ. ನೀವು ಇದನ್ನ ಇಷ್ಟು ಜಲ್ದಿ ವಿಷಯ ಗ್ರಹಣ ಮಾಡಿದ್ರೆ ಬಾಲ್ಕೋಟದ ಅರ್ಥ ಆಗ್ಲೇಟ್ ನೀವು ವಿಷಯ ಗ್ರಹಣ ಮಾಡಕ್ಕೆ ಅಲ್ಲಲ್ರಿ, ಅಲ್ಲಿ ಅದಾರ ನಾಯಕರು ಅದಾರ, ಸರ್ಕಾರ ಇದೆ ನೋಡ್ರಿ. ಅಲ್ಲೆಲ್ಲ ಪರಶುರಾಮ್ ಅವ್ರ ಅಲ್ಲಿ ನಮ್ದು ಸರ್ಕಾರ ಇದೆ, ಸರ್ಕಾರ ಕ್ರಮ ತಗೊಳ್ತಾ ಇದೆ. ಅಲ್ಲಿ IGP ಬಂದಿದ್ದಾರೆ 5 ಜನ, ಅಲ್ಲಿ SP ಬದಲಾಯಿಸಿದ್ದಾರೆ, ಹೊಸ SP ಬಂದಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅವರು. ಅದ್ರೊಳಗೆ ನಾವು ನಡುವು ಮೂಗು ತೋರಿಸಿ ಮಾತಾಡೋದು ಸರಿ ಇರುವುದಿಲ್ಲ. ಅಂತ ವಿಷಯದಲ್ಲಿ ಎನ್ಕ್ವೈರಿ ನಡೆದಿದೆ. ಆ ಘಟನೆ ಬಗ್ಗೆ ಎನ್ಕ್ವೈರಿ ನಡೆದಾಗ ನಾವು ನಡುವು ಮಾತಾಡೋದು ಸರಿ ಅಲ್ಲ. ಅದೇ ಘಟನೆ ನೋಡ್ರಿ, ಯಾರು ಮಾಡಿದ್ರು ತಪ್ಪೇ. ಈಗ ಘಟನೆ ನಾವಿನ್ನ ಕೇಳ್ತಾ ಇದ್ದೀವಿ, ಇವರು ಮುಸ್ಲಿಮರ ಕಲ್ಲು ಹೊಡೆದ್ರು ತಪ್ಪ, ಮುಸ್ಲಿಮೇತರರು ಕಲ್ಲು ಹೊಡೆದ್ರು ತಪ್ಪ, ಸಂಘ ಪರಿವಾರದವ್ರ ಕಲ್ಲು ಹೊಡೆದ್ರು ತಪ್ಪ. ಒಂದ್ ಏನಂದ್ರೆ ನಮಗ ಮೇಲ್ನೋಟಕ್ಕೆ ಏನ್ ಅನಿಸ್ತದ, ಅಲ್ಲಿ ಉಪಚುನಾವಣೆ ಬಂದಿದೆ, ಸಂಘ ಪರಿವಾರದವ್ರಿಗೆ BJP ಒಂದು ಉಪಾಧ್ಯಕ್ಷ ಒಂದು ಏನಾದ್ರು ಗದ್ದಲ ಎಬ್ಬಿಸೋದು ಅವಶ್ಯಕತೆ ಇದೆ. ಅವ್ರು ಇದನ್ನೇ ಒಂದು ದೊಡ್ಡ ಒಂದು ಇಟ್ಕೊಂಡು ಗದ್ದಲ ಎಬ್ಬಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಚುನಾವಣೆಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. 100ಕ್ಕೆ 100 ಅದೇ ಇದೆ ಅದ್ರೊಳಗೆ. ಸರ್, ಈಗ ಮುತಾಲಿಕರು ಬೇರೆ ಪ್ರಮಾಣಗಳಲ್ಲಿ ಇಂಥ ಘಟನೆಗಳು ಏನಾದ್ರು ನಡೆದ್ರೆ ಮುಸ್ಲಿಮರ ಮನೆ ನೋಡ್ರಿ, ಆ ಮುತಾಲಿಕ್ ಅವ್ರಿಗೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ನಾವೆಲ್ಲ ಉತ್ತರ ಕೊಡಂಗಿಲ್ಲ. ಯಾಕಂದ್ರ ಅವು 30 ವರ್ಷ ಹಿಡಿದು ನೋಡ್ತಾ ಇದೀವಲ್ಲ. ಇವ್ರು ಆ ಭಾಷೆ ಬಿಟ್ಟು ಮತ್ತೊಂದು ಒಳ್ಳೆ ಭಾಷೆ, ದೇಶದ ಒಳ್ಳೆ ಸಂಸ್ಕೃತಿ ಭಾಷೆ, ದೇಶ ಕಟ್ಟು ವಿಚಾರಗಳು, ದೇಶದ ಅಭಿವೃದ್ಧಿ ವಿಚಾರಗಳು ಅವ್ರಿಗೆ ಏನು ಗೊತ್ತಿಲ್ಲ. ಬರೀ ಹಿಂದೂ ಮುಸ್ಲಿಂ ಒಡಿ ಬಡಿ ಕಿಡಿ ಇದೆ. ನಮ್ದು ಆ ಸಂಸ್ಕೃತಿ ಅಲ್ಲ. ಕಾನೂನು ಪ್ರಕಾರ ನಾವು ಕಾನೂನು ಇದೆ, ನ್ಯಾಯಾಲಯಗಳಿದಾವೆ, ಅವು ಕೆಲಸ ಮಾಡ್ತಿರ್ತಾವೆ. ಕೈಗೆತ್ಕೊಳ್ಳುವಂತ ಕೆಲಸ ಮಾತಾಡ್ತೀವಿ. ರೈಟ್ ಸರ್.